ನಮ್ಮ ಅಣ್ಣನ ಹತ್ರ ಹೋಗ್ಬಿಟ್ಟು ನಾನು ಕ್ಷಮೆ ಕೇಳ್ತೀನಿ. ನಾನು ಮಾಡಿರೋದು ತಪ್ಪಾಯಿತು ಅಣ್ಣ, ಕ್ಷಮಿಸ್ಬಿಡು ಅಂತ ಹೇಳ್ತೀನಿ. ಏನೋ ಒಂಥರ ಬೇಜಾರು, ಇಷ್ಟು ದಿವಸ ಅಲ್ಲೂ ಇಲ್ಲೂ ಹೊಲ್ದ್ಕೊಂಡು ಇದ್ದೆ ಎಷ್ಟು ದಿವಸ ಅಂತ ಹಿಂಗೆ ಇರೋಣ ಅನ್ನಿಸ್ತೈತೆ ನಿಜವಾಗ್ಲೂ. ತುಂಬ ಬೇಜಾರಾಗ್ತೈತೆ. ಏನಪ್ಪ ಮಾಡೋದು ಇವಾಗ ಅನ್ನಿಸ್ತೈತೆ ನಿಜ. ನನಗೊಂಥರ ಏನೋ ಬೇಜಾರು ಅಂದರೆ ಬೇಜಾರು ಹೋಗೋದ್ಲಾಗೆ. ಇವ್ರ ಜೊತೆಗೆಲ್ಲ ಚೆನ್ನಾಗಿರ್ಬೋದಾಗಿತ್ತು, ನಮ್ಮ ಅತ್ತೆ ನಮ್ಮ ಅಣ್ಣವ್ರ ಜೊತೆಗೆಲ್ಲ ಚೆನ್ನಾಗಿರ್ಬೋದಾಗಿತ್ತು. ಇಷ್ಟು ದಿವಸ ಹೆಂಗೋ ಇದ್ದೆ, ಇವಾಗಂತೂ ನನಗೆ ಒಬ್ಬಳೇ ಇರೋದಕ್ಕೆ ಆಗ್ತಾ ಇಲ್ಲ. ಎಲ್ಲರ ಜೊತೆ ಸಂತೋಷವಾಗಿರಬೇಕು ಅಂತ ಅನ್ನಿಸ್ತಾ ಐತೆ. ತುಂಬ ಬೇಜಾರಾಗ್ತೈತೆ. ನಾನು ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ಎಷ್ಟು ದಿವಸ ಆಯಿತು ನಮ್ಮ ಅಣ್ಣನ ಹತ್ರ ಮಾತಾಡಿ. ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ಅಣ್ಣ ಅಣ್ಣ ಅಣ್ಣ, ಒಂದು 15 ದಿವಸ ರಜಾ ಹಾಕಿದ್ದೀನಿ ಗೀತಾ. ಒಂದು 15 ದಿವಸ ರಜಾ ಹಾಕಿ ಒಂದು 15 ದಿವಸ ಇದ್ದು ಊರಲ್ಲಿ ಸ್ವಲ್ಪ ಏನಾದರೂ ಕೆಲಸಗಳೆಲ್ಲ ಏನಾದರೂ ನಮ್ಮ ಪೆಂಡಿಂಗ್ ಇರೋವೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ. ಒಂದು 15 ದಿವಸ ರಜೆ ಹಾಕಿ ಅದು ಏನೇನೋ ನಮ್ದೆಲ್ಲನ ಇದು ಪಂಚಾಯತಿದು ಆಗಲಿ, ತಾಲೂಕ್ ಪಂಚಾಯತಿದಾಗಲಿ, ಅಲ್ಲಿ ಏನೇನೋ ನಮ್ಮವೆಲ್ಲ ಏನೇನು ರೆಕಾರ್ಡ್ಸ್ ಇದೆಲ್ಲ ಪೆಂಡಿಂಗ್ ಐತಲ್ಲ, ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ. ಸುಮ್ಮನೆ ಅದನ್ನು ಕೆಲಸ ಮುಗಿಸಿದ್ರೆ ಯಾವ್ದು ಇರೋದಿಲ್ಲ. ಮತ್ತು ಅವು ಎಷ್ಟು ಯಾವ ದಿವ್ಸ ಒಂದು ದಿವ್ಸಕ್ಕೆ ಒಂದೊಂದು ಕಾನೂನು, ಯಾವ್ದು ಯಾವಾಗ ಹೆಂಗೆ ಕಾನೂನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಕೆಲಸ ನಾವು ಬೇಗ ಮುಗಿಸ್ಕೋಬೇಕು. ನಾವು ಯಾವುದು ಪೆಂಡಿಂಗ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ಅಣ್ಣ ಅಣ್ಣ, ಹೇಳು, ಏನಾಗೈತೆ ನಿನಗೆ? ಅಣ್ಣ ದಯವಿಟ್ಟು ಕ್ಷಮಿಸ್ಬಿಡೋಣ. ಇವಾಗ ನನಗೆ ಒಬ್ಬಂಟಿಯಾಗಿರೋದು ತುಂಬ ಕಷ್ಟ ಆಗ್ತೈತೆ. ಇಷ್ಟು ದಿವಸ ಹೆಂಗೋ ಇದ್ದೆ, ಅಲ್ಲೂ ಇಲ್ಲೂ ಓಡಾಡಿಕೊಂಡು ಇವಾಗ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಜೊತೆಗೆ ಇರಬೇಕು ಅಂತ ಬಂದಿದ್ದೀನಿ ಅಣ್ಣ. ನಾನು ಮಾಡಿದ ತಪ್ಪಾಯಿತು, ದಯವಿಟ್ಟು ಕ್ಷಮಿಸ್ಬಿಡು. ಅದಕ್ಕೆ ನಿಮ್ಮ ಜೊತೆಗೆ ಚೆನ್ನಾಗಿರ್ತೀನಿ ಅಣ್ಣ, ನಿಮ್ಮ ಜೊತೆನೇ ಇರ್ತೀನಿ. ನನಗೆ ಒಬ್ಬಳೇ ಇರೋಕೆ ಆಗ್ತಾ ಇಲ್ಲ. ಇವಾಗ ಮನೆಯಾಗೆ ತುಂಬ ಬೇಜಾರಾಗ್ತೈತೆ. ಯಾರೂ ಇಲ್ಲ, ಒಬ್ಬಂಟಿಯಾಗಿ ಬಾಳೋದು ತುಂಬ ಕಷ್ಟ. ನನ್ನಂಥದ್ದೊಂದು ಬಾಳು ಯಾರು ನಾಯಿಗೂ ಬೇಡ ಅನ್ನಿಸ್ತೈತೆ. ಅಣ್ಣ ತಪ್ಪಾಯಿತು ಅಣ್ಣ, ನಾನು ಮಾಡಿ ಕ್ಷಮಿಸ್ಬಿಡೋಣ. ಇನ್ಮೇಲೆ ಚೆನ್ನಾಗಿರ್ತೀನಿ ನಿಮ್ಮ ಜೊತೆ ಎಲ್ಲನ. ನಾನು ಕೆಲಸ ಮಾಡಿಕೊಂಡು ಅದಕ್ಕೆ ನಿಮ್ಮ ಜೊತೆ ಎಲ್ಲ ಚೆನ್ನಾಗಿರ್ತೀನಿ. ನಾನೆಲ್ಲ ಮನೆಗಳದ್ದು ಕೆಲಸ ಎಲ್ಲ ಮಾಡ್ತೀನಿ. ಅದಕ್ಕೆ ನಂದೇನಾಯ್ತಮ್ಮ, ನಿಮ್ಮ ಅಣ್ಣಂಗೆ ಕೇಳು, ನಿಮ್ಮ ಅಣ್ಣಂಗೆ ಕೇಳಕ್ಕೆ ಅಲ್ಲ ಹೇಳಿ. ಅದಕ್ಕೆ ನೀವು ಅಣ್ಣನಿಗೆ ಅಮ್ಮ ಮಾತಾಡ್ಸಲ್ಲ. ಇವಾಗ ಅವ್ನು ಸಣ್ಣ ಅಣ್ಣ ಇನ್ನೂ ಮಾತಾಡ್ಸಲ್ಲ. ಶಾರದಾ ಅದಕ್ಕೇನು ಮಾತಾಡ್ಸಲ್ಲ, ಯಾರೂ ಮಾತಾಡ್ಸಲ್ಲ. ನಾನೊಂದು ಹೇಳ್ತೀನಿ ಕೇಳ್ತೀಯಾ? ನಮ್ಮ ಮನೆ ಒಳಗಡೆ ನೀನು ಕಾಲಿಕ್ಬೇಕಂತಂದರೆ ಲಕ್ಷ್ಮಕ್ಕ ಸೀನಪ್ಪನ ಹತ್ರ ಹೋಗ್ಬಿಟ್ಟು ನೀನು ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಅಂಥವ್ರಿಗೆ ಮೋಸ ಮಾಡಿ ಬಂದಿದೆಯಲ್ಲ, ನನಗೆ ತುಂಬ ಬೇಜಾರಾಯಿತು ನಿಜವಾಗ್ಲೂ. ಅಂಥ ಮನೇಲಿ ನೀನು ಹೆಂಗೆ ಇರ್ಬೋದಾಗಿತ್ತು. ಇವಾಗ ಅದು ಹಾಳಾಗೋಯ್ತು. ಇವಾಗ ನೀನು ಹಿಂಗೆ ಮಾಡ್ಕೊಂಡಿದ್ಯಾ, ಹಾಳಾಗಿ ಹೋಗಿದ್ಯಾ ಆಲೇನೆ. ಇವಾಗ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬ. ನಿನಗೆ ಅವ್ರ ಪಾಪನೇ ಸುತ್ಕೊಂಡಿರೋದು, ಅವ್ರನ್ನ ಅಯ್ಯನ್ಸಿರೋ ಪಾಪ. ಅವ್ರನ್ನ ಎಷ್ಟು ಅಯ್ಯನಿಸ್ತೆ ನೀನು ಮದುವೆ ಆದಾಗ, ಎಷ್ಟು ಅಯ್ಯನಿಸ್ತೆ ಹೇಳು? ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬ. ಆವಾಗ ನಾನು ನಿನ್ನ ಕ್ಷಮಿಸ್ತೀನಿ. ನನ್ನ ಕಾಲಿಗೆ ಬೀಳ್ಬೇಡ, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬ. ಅವ್ರು ಎಂಥ ಮನುಷ್ಯರು ಅಂತ ನನಗೆ ಗೊತ್ತೈತೆ. ನನ್ನ ಕಷ್ಟ ಕಾಲದಲ್ಲಿ ಇವತ್ತು ಎಷ್ಟು ಒಳ್ಳೇದು ಮಾಡಿದ್ದಾರೆ ಸೀನಪ್ಪ ಅಂಕಲು ಮತ್ತು ಲಕ್ಷ್ಮಕ್ಕ ಅವರು. ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂಥದ್ರಲ್ಲಿ ನೀನು ಅವ್ರಿಗೆ ಮೋಸ ಮಾಡಿ ಬಂದಿದ್ಯಾ ಅಂತಂದರೆ ನನಗೆ ತುಂಬ ಬೇಜಾರಾಗೈತಿ. ಹೋಗಿ ಫಸ್ಟ್ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬಾರೆ ನೀನು. ಆವಾಗ ನಾನು ನಿನ್ನ ಕ್ಷಮಿಸ್ತೀನಿ. ಹೋಗು. ಅಲ್ಲ, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕೆ? ಮತ್ತು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಬರಬೇಕು. ಯಾಕಂದರೆ ನೀನು ಮೋಸ ಮಾಡಿರೋದು ಅವ್ರಿಗೆ ತಾನೇ. ಬೇಡ ಪಾಪ, ಬೈಬೇಡ. ಅವಳಿಗೆ ಎಷ್ಟು ದಿವಸ ಬುದ್ಧಿ ಇರಲಿಲ್ಲ, ಇವಾಗ ಅವಳಿಗೆ ಒಂಥರ ಒಂಟಿಯಾಗಿ ಇರೋದು ಆಗ್ತಿಲ್ಲ. ಪಾಪ ಅಲ್ಲೇದಲ್ಲೇ ಒಬ್ಬಳೆ ಸುಮ್ಮನೆ ಕುಕ್ಕಂತಾಳೆ. ಬೇಜಾರ ಇವಾಗ. ನಮ್ಮ ಅತ್ತೆಯರು ನಮ್ಮ ಅಣ್ಣರು ಯಾರು ಮಾತಾಡ್ಸಲ್ಲ ಅಂತ ಹೇಳಿ ಹೇಳ್ತಿದ್ಲು. ಏನೋ ಗೊತ್ತಿಲ್ಲದೆ ಮಾಡ್ಕೊಂಡು ಹೊಳ್ಕೊಂಡು ಪಾಪ. ಏನೋ ನೀವು ನೋಡ್ಕೊಂಬದಲ್ಲ ಯಾರು ನೋಡ್ಕೊಂಬ್ತೀರ? ಎಲ್ಲರ ಜೊತೆಗೆ ಚೆನ್ನಾಗಿರ್ತೀನಿ ಕಣಜ್ಜಿ, ಹೇಳ್ರಂಗ ಅಜ್ಜಿ ಅಂತಾಳೆ. ಚೆನ್ನಾಗಿರ್ತಾಳಂತೆ ಬಿಡ್ಕಾಳ್ರಲ್ಲ ಪಾಪ ಮನೆಯಾಕೆ. ಅಜ್ಜಿ ಬಿಡ್ಕೊಂತೀವಿ, ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ನಾವು ಬಿಡು ಹೋಗ್ಲಿ ಅಂತ ಹೇಳಿ ಏನೋ ಬಿಡತ್ತ ಮಾಡಿರೋದು ತಪ್ಪಾಯ್ತು ಅಂತ ಬಿಡ್ಕೊಂತೀವಿ. ಅವಳು ಫಸ್ಟ್ ಹೋಗಿ ಆ ಲಕ್ಷ್ಮಕ್ಕನೂ ಸೀನಪ್ಪನ ತಕ್ಕ ಹೋಗ್ಬಿಟ್ಟು ಕ್ಷಮೆ ಕೇಳಿ ಬರೋದಕ್ಕೆ ಕೇಳು. ಯಾಕಂದರೆ ಅವರಿಗೆ ಮೋಸ ಮಾಡಿದಾಳು ಇವಳು. ಹೋಗಿ ಕ್ಷಮೆ ಕೇಳಿ ಬರಲಿ ಹೇಳು. ಅಂಥವ್ರ ಮನೆ ಮೋಸ ಮಾಡಿ ಬಂದಾಳಲ್ಲ, ನಾವು ಬಡ್ಕೊಂಡ್ವಿ. ಬೇಡ ಕಡಮ್ಮ, ಬೇಡ ಬಿಟ್ಟು ಬರಬೇಡ. ಇವತ್ತು ಎಂಥ ಬಂಗಾರದಂಥ ಜೀವನಾನ, ಬಂಗಾರದಂಥ ಮನೆ ಕಾಲ ಹೊತ್ಕೊಂಡು ಬಂದ್ಲಲ್ಲ. ಅಯ್ಯೋ ಏನು ಮಾಡೋದು? ನನಗೆ ಅವಾಗ ಬುದ್ಧಿ ಇರಲಿಲ್ಲ. ಬುದ್ಧಿ ಇಲ್ದಲೆ ಇಂಥ ಕೆಲಸಗಳು ಮಾಡ್ಕೊಂಡು ಇವಾಗ ಬುದ್ಧಿ ಬಂದೈತೆ ನನಗೆ. ಇವಾಗ ಒಬ್ಬಳೇ ಇರೋಕ್ಕೂ ಆಗ್ತಾಯಿಲ್ಲ. ನನಗೆ ಬೇಜಾರು. ಎಷ್ಟು ದಿವಸ ಅಂತ ಹಿಂಗೆ ಒಬ್ಬಳೇ ಇರಲಿ ಅನ್ನಿಸ್ತೈತೆ. ನಾನು ಚೆನ್ನಾಗಿರ್ತೀನಿ ಅಣ್ಣ, ನಿಮ್ಮ ಜೊತೆ ಚೆನ್ನಾಗಿರ್ತೀನಿ. ನನ್ನ ಜೀವನ ಏನು ಮಾಡಿದ್ರು ಮಾಡಿ ಸರಿ ಮಾಡಿ ಅಣ್ಣ. ಸರಿ ಮಾಡಲಿಲ್ಲ ಅಂದ್ರೆ ನಾನು ಕೂಲಿ ಮಾಡ್ತೀನಿ, ದಿವಸ ಕೆಲ್ಸಕ್ಕೆ ಹೋಗ್ತೀನಿ, ದುಡ್ಕೊಂಬಂದು ಕೊಡ್ತೀನಿ. ನನ್ನ ಕೈಲಾಗದಿಷ್ಟು ಕೆಲಸ ಮಾಡ್ತೀನಿ, ನಿಮ್ಮ ಮನೇಲಿ ಇರ್ತೀನಿ ಅಣ್ಣ, ಪ್ಲೀಸ್ ಅಣ್ಣ. ಈಗ ಪಾಪ ಇಬ್ರದ್ದು ಮದುವೆ ಆಗೈತೆ. ಏನು ಬಿಡಪ್ಪ, ಇವಾಗ ಯಾಕೆ ಸುಮ್ಮನೆ ಅವಳ ಮನೆಗೆ ಇಕ್ಕೊಂಡ್ರೆ ಇನ್ನೊಬ್ರದ್ದು ಮದುವೆ ಮಾಡಬೇಕು, ಇನ್ನು ಏನು ಕೊಡಲ್ಲ, ಮದುವೆ ಮಾಡ್ಕೊಂಬಂಡೋಗಾರ ಇದ್ದಾರೆ ಅಂಥವೇನು ಇಲ್ಲ. ಕೆಲಸ ಕಾರ್ಯಗಳೆಲ್ಲ ನಿಮ್ಮ ಮನೆಯ ಮುಗ್ದವೆ. ಅದಕ್ಕೆ ಅತ್ತ ಇನ್ನೇನು ಇಕ್ಕೊಳ್ರತ್ತ. ಅವಳು ಪಾಪ ಒಬ್ಬಳೇ ಇದ್ದು ಅವಳಿಗೆ ಒಂಥರನ ಬೇಜಾರ ಕಣಪ್ಪ. ನಾನು ಈ ನಡುವೆ ಎಲ್ಲ ನೋಡ್ತೀನಿ. ಪಾಪ ಗೋಲು ಮನಸ್ಸಿಗೆ ಬೇಜಾರ ಮಾಡ್ಕೊಂಡವಳು. ಅದಕ್ಕಾಗಿನ ಬಿಡ್ಕೊಳ್ರಪ್ಪ ಅತ್ತ, ಹೋದ್ರು ಹೋಗ್ಲಿ.
ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಕ್ಷಮೆ ಕೇಳೋಣ. ಅವ್ರಿಗೆ ಮೋಸ ಮಾಡಿ ಬಂದವಳಲ್ಲ, ಹೋಗಿ ಅವ್ರ ಹತ್ರ ಕೇಳು. ಸರಿ ಆಯಿತು, ಅವ್ರ ಹತ್ರ ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಂಬರ್ಬೇಕಾ? ಕೇಳ್ಕೊಂಬತ್ತೀನಿ. ಸರಿ ಆಯಿತು, ಹೋಗ್ತೀನಿ. ಹೋಗಿ ಕ್ಷಮೆ ಕೇಳ್ತೀನಿ. ಏನು ಮಾಡೋದು, ಶೌರ್ಯನ ಹತ್ರನೂ ಕ್ಷಮೆ ಕೇಳ್ಕೊಂಡು ಬರ್ತೀನಿ. ಎಷ್ಟು ಏನ್ಸಿದ್ಲು ರಂಗಜ್ಜಿ ಅವ್ರನ್ನ ಏನ್ಸಿರೋ ಪಾಪನೇ ಉಳಿ ಸುತ್ಕೊಂಡಿರೋದು. ಸೀನಪ್ಪ ಅಂಕಲು ಇವತ್ತು ನಿಜವಾಗ್ಲೂ ಯಪ್ಪ ಅವ್ರು ಎಂಥ ಮನುಷ್ಯ ಅಂದರೆ ನಿಜವಾಗ್ಲೂ ನಮ್ಮೂರಾಗ ಯಾರೂ ಇಲ್ಲ. 100ಕ್ಕೊಬ್ರು ಅಂತಾರೆ ಇರೋದು ಅನ್ಸುತ್ತೆ, 1000ಕ್ಕೊಬ್ರು ಅನಿಸುತ್ತೆ. ನಿಜ, ಅವ್ರು ಎಷ್ಟು ಒಳ್ಳೆ ಮನುಷ್ಯರು. ನಮ್ಮೂರಾಗ ಯಾರೂ ಇಲ್ಲ. ಒಬ್ರಿಗೆ ಕೆಟ್ಟದ್ದು ಬಯಸೋಕ್ಕೆ ನೋಡ್ತಾರೆ ಹೊರತು ಜನ ಇಲ್ಲಿರೋರು, ನಾನು ಊರಾಗಿರೋರು ಜನನ್ನೆಲ್ಲ ನೋಡಿದ್ದೀನಿ, ಕೆಟ್ಟದ್ದು ಬಯಸೋಕ್ಕೆ ನೋಡ್ತಾರೆ. ಅದ್ರಾಗೆ ಈ ಸೀನಪ್ಪ ಅಂಕಲೂ, ಲಕ್ಷ್ಮಕ್ಕ ಅವರು, ಈ ಶಾಂತಮ್ಮ ಅವ್ರೂ ನಾನು ನಿಜವಾಗ್ಲೂ ನಾನು ಅವ್ರನ್ನ ತುಂಬ ಮೆಚ್ಚಬೇಕು. ನನಗೆ ಇವತ್ತು ಅವ್ರ ಮನಸ್ಸಿಗೆ ಇಡಿಸ್ಬಿಟ್ಟವ್ರೆ. ನಾನು ಇವಾಗ ಇವಳು ಮದುವೆ ಆದಾಗ ಎಷ್ಟು ನಾನು ಒಳ್ಳೆ ಮನೆ ಸಿಕ್ಕಿದ್ಲು ಬಿಡತ್ತ ಅಂತ ಖುಷಿಯಾಗಿದ್ದೆ. ನೆಟ್ಟಿಗೆ ಇರ್ದಾಲ್ದಲ್ಲೇ ಹಿಂಗೆ ಮಾಡ್ಕೊಂಡ್ಲು. ಅದಕ್ಕೆ ಇವಾಗ ಹೆಂಗೆ ಮಾಡೋಣ? ಅದಕ್ಕೇ ಹೋಗಿ ಕ್ಷಮೆ ಕೇಳ್ಬರ್ಲೇಳು. ಅವ್ರು ಎಷ್ಟು ನೊಂದ್ಕೊಂಡಿದ್ರೆ, ಎಷ್ಟು ಇವಳು ಬೇಜಾರ ಮಾಡಿಸಿದಾಳೆ ಅಂದ್ರೆ ನಿಜವಾಗ್ಲೂ ಅವಾಗ ಡೈವರ್ಸ್ ಕೊಡೋ ಟೈಮ್ನಲ್ಲಂತೂ ಅನ್ಸಿದ್ಲು. ಅವ್ರಿಗೆ ಅಷ್ಟಿಷ್ಟು ಅನ್ಸಿಲ್ಲ. ಇಲ್ಲೋದೆಲ್ಲನೂ ಅವ್ರ ತಲೆಗೆ ತಂದ್ಲು. ಇಂಥದ್ದು ಮಾಡೋಕ್ಕೆ ಯಾಕೆ ಮದುವೆ ಆಗ್ಬೇಕು? ಇಂಥವ್ರೆಲ್ಲ ಮದುವೆ ಆಗ್ಬಾರ್ದು, ಹಂಗೆ ಇರಬೇಕು. ಸರಿ ಆಯ್ತಣ್ಣ, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಂಬರ್ತೀನಿ. ಕ್ಷಮೆ ಕೇಳ್ತೀನಿ ಅಣ್ಣ, ಬಾ ಹೋಗೋಣ. ನಾನು ಚೆನ್ನಾಗಿರ್ತೀನಿ, ಕೈಲಾದೊಟ್ಟು ಕೆಲಸ ಮಾಡ್ತೀನಿ. ಎಲ್ಲ ದುಡಿಯೋಕೆ ಎಲ್ಗನ ಕೆಲ್ಸಕ್ಕೆ ಹೋಗ್ತೀನಿ. ಏನಾದರೂ ಮನೆಯಾಗೆಲ್ಲ ಅದಕ್ಕೆ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಕೇಳ್ಕೊಂಡಿರೋದಾದರೆ ಇರಲಿ. ಅಷ್ಟೇ, ನಾವು ಹೇಳ್ದಂಗೆ ಕೇಳಬೇಕು. ಮನೆಯಾಗಳದ್ದು ಕೈಲಾದೊಟ್ಟು ಬದುಕು ಮಾಡಬೇಕು. ಬದುಕು ಮಾಡ್ಕೊಂಡು ಇರಬೇಕು. ತಿರ್ಗಿ ಹಂಗೆ ಹಿಂಗೆ ನಾನು ಮಾಡೋಕ್ಕಾಗಲ್ಲ, ಮಾಡಿಕ್ರಿ, ಅದು ಮಾಡಿ ಇದು ಮಾಡಿರಿ ಅಂತ ಹೇಳಿ ನಮ್ಮ ಮ್ಯಾಲೆ ಏನಾರ ನೀನು ಜೋರು ಮಾಡಿರಿ, ಅವೆಲ್ಲ ನಡೆಯಲ್ಲ. ನಿನ್ನ ಪಾಡಿಗೆ ನೀನು ಇರಬೇಕು. ಇಲ್ಲೋಡು, ನನ್ನ ಪಾಡಿಗೆ ಇರ್ತೀನಿ. ನನ್ನ ಕೈಲಾದೊಟ್ಟು ಎಲ್ಲವನ್ನ ಮನೆಗಳದ್ದೆಲ್ಲ ಕೆಲಸ ಮಾಡ್ತೀನಿ. ಅದಕ್ಕೆ ಇವಾಗ ನನ್ನ ಮನೆಯಾಗ ನಾನು ಹೆಂಗೆ ಮಾಡ್ಕೊಂತಿದ್ದೆ, ಮುಸ್ರು ತೊಳೆಯೋದಾಗಲಿ, ಕಸ ಹೊಡೆಯೋದಾಗಲಿ, ಬಟ್ಟೆ ಒಗೆಯೋದಾಗಲಿ ಎಲ್ಲ ಮಾಡ್ಕೊಂತಿದ್ನ, ಹಂಗೆ ಎಲ್ಲ ಮಾಡ್ತೀನಿ. ಬೇಕಾದ್ರೆ ಕೆಲ್ಸಕ್ಕೂ ಹೋಗ್ತೀನಿ. ಕೆಲ್ಸಕ್ಕೆ ಹೋಗಿ ಸಂಬಳನೂ ಅಣ್ಣನ ಕೈಗೆ ತಗೊಂಬಂದು ಕೊಡ್ತೀನಿ. ಎಲ್ಲ ಮಾಡ್ಕೊಂಡಿರ್ತೀನಿ. ಪಟ್ಟು ನನಗೆ ಹಿಂಗೆ ಇದ್ದಿದ್ದು ಬೇಜಾರಾಗೈತಿ. ಇಂಥ ಭಾಳ ಯಾರಿಗೆ ಬೇಕಪ್ಪ ಅನ್ನಿಸ್ತೈತಿ. ಒಬ್ಬಳೇ ನಾನು ಎಲ್ಲಂತ ಓಡಾಡ್ಕೊಂಡು ಯಾರ ಮನೆಯಾಗಂತ ಕುಕ್ಕಮ್ಮನ ಯಾರು ತಗೊಂತ ಮಾತಾಡೋಣ, ಯಾರು ಸಂಬಂಧಿಕರು ಇಲ್ಲ, ಯಾರೂ ಇಲ್ಲ, ಹಿಂದ್ಲರಿಲ್ಲ ಮುಂದ್ಲರಿಲ್ಲ ಅಂದರೆ ಇರೋದು ಕಷ್ಟ, ತುಂಬ ಬೇಜಾರಾಗುತ್ತೆ. ಬಿಡಪ್ಪ ವಿನಾಯಕ, ಬಿಡು. ಏನಾನ ಪಾಪ ಕೇಳ್ಕೊಂತಾಳೆ, ಬಿಡತ್ತ. ಅದೇ ಹೇಳಲಿಲ್ವೇನಜ್ಜಿ? ನಾವು ಆಲೇನೆ ಇವಳನ್ನ ಬಿಟ್ಟಾಕಿದ್ವಿ. ನಮ್ಮ ಮನೆಯಾಗ ಇಲ್ವೇ ಇಲ್ಲ ಅವಳು ಅಂತ ಹೇಳಿ ನಾವು ಆಲೆ ಬಿಟ್ಟಾಕ್ಬಿಟ್ಟಿದ್ವಿ ಇವಳನ್ನ. ನಾವು ಏನಾದ್ರೂ ಇವಳಿಗೇನಾದ್ರೂ ನಾವು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಇವಳ ಬಗ್ಗೆ ಏನಾದರೂ ನಾವು ಅಷ್ಟೊಂದು ನಾವು ಯೋಚನೆ ಮಾಡ್ತಿರ್ಲಿಲ್ಲ. ಇವಾಗ ಎಷ್ಟು ಬೇಜಾರು ಇಡ್ಸಿದಾಳು ಗೊತ್ತಾ ಇವಳು? ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅಷ್ಟು ಬೇಜಾರ ಮಾಡಿಸ್ಬಿಟ್ಟು ಇವತ್ತು ಹಿಂಗೆ ಮಾಡಿದ್ರೆ ಹೋಗಿ ಕ್ಷಮೆ ಕೇಳ್ಕೊಂಬ. ಹೋಗು, ಕ್ಷಮೆ ಕೇಳ್ಕೊಂಬರೋ ಹೋಗು. ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ತಪ್ಪಾಯಿತು, ಆಶೀರ್ವಾದ ಮಾಡಿರಿ, ಇನ್ಮೇಲಾದರೂ ಚೆನ್ನಾಗಿರು ಅಂತ ಹೇಳಿ ಆಶೀರ್ವಾದ ಮಾಡಿರಿ ಅಂತ ಮಾಡಿಸ್ಕೊಂಬ. ನೀನು ಚೆನ್ನಾಗಿರ್ತೀಯ, ನಿಜವಾಗ್ಲೂ ಚೆನ್ನಾಗಿರ್ತೀಯ ಅಂತಾರೆ. ಆಶೀರ್ವಾದ ಮಾಡಿದರೆ ನೀನು ಚೆನ್ನಾಗಿರ್ತೀಯ, ನಿನ್ನ ಜೀವನದಲ್ಲಿ ನೀವು ಮುಂದೆ ಒಳ್ಳೆಯದಾಗುತ್ತೆ. ಸರಿ ಆಯ್ತು ಹೇಳಿ, ಇವಾಗ ಹೋಗ್ತೀನಿ. ಹೋಗ್ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳ್ಕೊಂಬರ್ತೀನಿ ಅಣ್ಣ. ಅವ್ರ ಹತ್ರ ಕ್ಷಮೆ ಕೇಳ್ಕೊಂಡು ಬರ್ತೀನಿ. ನಿಮ್ಮ ಮನೆಯಲ್ಲೇ ಇರ್ತೀನಿ ಅಣ್ಣ. ನಾನು ಒಬ್ಬಂಟಿಯಾಗಿರೋಕ್ಕಾಗಲ್ಲ, ಅದಕ್ಕೆ ನಿಮ್ಮ ಜೊತೆ ಇರ್ತೀನಿ. ಹೋಗಿ ಬರೋಕೆ ಫಸ್ಟು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಕ್ಷಮೆ ಕೇಳ್ಕೊಂಡು ಆಶೀರ್ವಾದ ತಗೊಂಬರೋಗು. ನಾನು ಬಿಸಾಕೊಂಡು ಸುಮ್ಮನಾಗಿದ್ದೆ, ಏನಾದರೂ ತಲೆ ಕೆಡಿಸ್ಕೊಂಬ್ಲಿಲ್ಲ. ಇವಾಗ ಇವಳಿಗೆ ಬುದ್ಧಿ ಬಂದೈತೆ. ಒಬ್ಳೆ ಇದ್ದು ಇವಾಗ ಗೊತ್ತಾಗೈತೆ ಏನು ಅಂತ ಹೇಳಿ. ಅದಕ್ಕೆ ಅಣ್ಣ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಅಂತ ಬಂದವಳೆ. ಅದಕ್ಕೆ ನೀನು ಫಸ್ಟು ಅವ್ರ ಹತ್ರ ಅವ್ರಿಗೆ ಚೆನ್ನಾಗಿ ಅನ್ಸಿದ್ಲು. ಅವಾಗ ಮದುವೆ ಆದ ಹೋದಾಗ ನಿಜವಾಗ್ಲೂ ಅವಾಗ ತುಂಬ ಅವ್ರಿಗೆ ಕಣ್ಣೀರು ಹಾಕಿಸ್ಬಿಟ್ಲು. ಲಕ್ಷ್ಮಕ್ಕ ಅವ್ರ ಹತ್ರ ಹೇಳ್ಕೊಂಡು ಅಳ್ತಿತ್ತು ನನ್ನ ಹತ್ರ ಪಾಪ ಬಂದು. ನೋಡಪ್ಪ ನಿನ್ನ ತಂಗಿ ಹಿಂಗೆ ಮಾಡ್ತಾಳೆ ಅಂತೇಳಿ ತುಂಬ ಅನ್ಸಿದ್ಲು. ಮತ್ತು ಡೈವರ್ಸ್ ವಿಚಾರವಾಗಿ ಬಂದಾಗ ಅವಾಗಷ್ಟು ಅವರು ಹೋದ್ರು. ಅದಕ್ಕೇ ಪಾಪ ಅಷ್ಟೊಂದೆಲ್ಲ ಕಣ್ಣೀರು ಹಾಕಿ ಅವರಿಂದ ಒಳ್ಳೇದಾಗಲ್ಲ ಇವಳಿಗೆ. ಅದಕ್ಕೆ ಫಸ್ಟ್ ಅವ್ರ ಹತ್ರ ಕ್ಷಮೆ ಕೇಳ್ಕೊಂಬ. ಅವ್ರು ಎಂಥ ಒಳ್ಳೆ ಮನುಷ್ಯರು ಅಂದರೆ ಒಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದ್ದಂತೂ ಮಾಡೋಕ್ಕೋಗಲ್ಲ. ಕೈಲಾದಷ್ಟು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅದಷ್ಟು ಹೊರ್ತು ಕೆಟ್ಟದ್ದಂತೂ ಮಾಡೋಕ್ಕೋಗಲ್ಲ ಅಂತವ್ರವರು. ಅದಕ್ಕೋಸ್ಕರ ಫಸ್ಟ್ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ಕೊಂಬ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅವ್ರು ಆಶೀರ್ವಾದ ಮಾಡಿದ್ರೆ ಇವಳು ನಿಜವಾಗ್ಲೂ ಚೆನ್ನಾಗಿರ್ತಾಳೆ ಜೀವನದಲ್ಲಿ. ಅವ್ರು ಹಾಕಿರೋ ಶಾಪನೇ ಇವಳು ಜೀವನ ಹಿಂಗಾಗಿರೋದು ಅನಿಸುತ್ತೆ. ಅಂಥವ್ರಿಗೆ ಒಳ್ಳೇದು ಮಾಡಿದ್ರೇ ಒಳ್ಳೇದಾಗೋದು. ಅಂಥವ್ರು ಒಳ್ಳೇದು ಮಾಡಬೇಕು ಇಂಥವ್ರಿಗೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.